ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಗೆಸ್ಟ್ಗಳು ಮಾತನಾಡ್ತಾರೆ ಇದ್ರ ಬಗ್ಗೆ. ಡಿ.ಪಿ. ಸತೀಶ್ ಅವರು ಎಡಿಟೋರಿಯಲ್ ಅಡ್ವೈಸರ್ ನೆಟ್ವರ್ಕ್ 18 ಸೌತ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುಳಾ ಅವರು ಬಿಜೆಪಿ ವಕ್ತಾರರು, ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಕೇತ್ ರಾಜ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಕಾಂಗ್ರೆಸ್ನ ವಕ್ತಾರರು. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸತೀಶ್ ಸರ್, ಈಗ ಸ್ಟಾರ್ ಪ್ರಚಾರಕರು ಅಥವಾ ಸ್ಟಾರ್ಗಳನ್ನ ಒಂದು ಪಕ್ಷಕ್ಕೆ ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ಹಿಂದೆ ಇಂಪ್ಯಾಕ್ಟ್ ಆಗಿತ್ತೋ ಏನೋ, ಈಗ ಸುದೀಪ್ ಅಂತ ಒಬ್ಬ ದೊಡ್ಡ ನಾಯಕ ನಟ ಒಬ್ಬರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು ಮತಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ಬೋದು, ಅವ್ರಿಗೆ ಯಾವ ರೀತಿಯಾಗಿ ಪ್ಲಸ್ ಆಗ್ಬೋದು ಅಂತ ನೋಡಿ. ನಮ್ಮ ಇಂಡಿಯಾದಲ್ಲಿ ಈ ಸಿನಿಮಾ ಸ್ಟಾರ್ಗಳು ಚುನಾವಣೆಗೆ ಬಂದು ಪ್ರಚಾರ ಮಾಡೋದು ಹೊಸದಲ್ಲ, ಹಿಂದೂ ಮಾಡಿದ್ದಾರೆ, ಈಗಲೂ ಬಂದಿದ್ದಾರೆ. ಕರ್ನಾಟಕದಲ್ಲಿ ನನಗೆ ಗೊತ್ತಿರೋಂಗೆ ಭಾರಿ ದೊಡ್ಡ ಸ್ಟಾರ್ ಎಲೆಕ್ಷನ್ಗೆ ಬಂದು ನಿಂತು ದೊಡ್ಡ ರಾಜಕಾರಣಿ ಆಗಿದ್ದು ಅಂಬರೀಷ್ ಅವರು. ಅವರು ಪಕ್ಷವನ್ನೇ ಸೇರಿದ್ರು, ಆಮೇಲೆ ಕಾಂಗ್ರೆಸ್ಸಲ್ಲಿ ಇದ್ದರು, ಆಮೇಲೆ ದೊಡ್ಡ ಲೀಡರ್ ಆಗಿದ್ದರು. ಅದರಲ್ಲಿ ಅವರು ಸಿನಿಮಾನು ಆಮೇಲೆ ಬಿಟ್ಬಿಟ್ಟಿದ್ರು ಹೆಚ್ಚು ಕಡಿಮೆ ರಾಜಕೀಯಕ್ಕೆ ಬಂದು. ಆಮೇಲೆ ಸುಮಲತಾ ಅವರು ತೀರ್ಕೊಂಡ ಮೇಲೆ ಬಂದರು. ಆಮೇಲೆ ಬೇರೆ ಬೇರೆ ರಾಜಕಾರಣಿಗಳು ಎಲ್ಲ ಬಂದು ಹೋಗಿದ್ರು. ಉಪೇಂದ್ರ ಅವರು ಒಂದು ಪಕ್ಷ ಮಾಡ್ತೀನಿ ಅಂತ ಹೇಳೋದು ಏನು ಟೇಕ್ ಆಫೇ ಆಗಲಿಲ್ಲ, ಆ ಥರದ್ದೆಲ್ಲ ಆಗಿದೆ. ಆದರೆ ಸುದೀಪ್ ಅವರು ಇವತ್ತು ಮಾತಾಡಬೇಕಿದ್ರೆ ಭಾಳ ವೇಗಾಗಿ ಮಾತಾಡಿದ್ರು, ಭಾಳ ಆಂಬಿಗ್ಯೂಯಸ್ ಆಗಿತ್ತು. ಸ್ಪಷ್ಟವಾಗಿ ಅವ್ರು ಏನೊಂದು ಹೇಳಿಲ್ಲ. ಇದ್ದಿದ್ದು ಏನಂದ್ರೆ ಸುದೀಪ್ ಅವರು ಬಿಜೆಪಿ ಸೇರೇ ಬಿಡ್ತಾರೆ, ದರ್ಶನ್ ಅವರು ಬರ್ತಾರೆ, ಪ್ರಚಾರ ಮಾಡ್ತಾರೆ, ಅವ್ರ ಕಡೆ ಎಲೆಕ್ಷನ್ ನಿಲ್ತಾರೆ, ಈ ಥರದ್ದೆಲ್ಲ ನಿರೀಕ್ಷೆಗಳಿತ್ತು. ಆದರೆ ಒಂಥರ ಆಂಟಿ ಕ್ಲೈಮ್ಯಾಕ್ಸ್ ಆಗ್ಬಿಡ್ತು. ಆಮೇಲೆ ಬಂದು ತುಂಬಾ ವೇಗಾಗಿ ಭಾಳ ಆಂಬಿಗ್ಯೂಯಸ್ ಆಗಿ ಮಾತಾಡಿದ್ರು. ಆಮೇಲೆ ನಾನು ಬೊಮ್ಮಾಯಿ ಅವರಿಗಾಗಿ ಬಂದಿದ್ದೀನಿ, ಅವರಿಗಾಗಿ ಪ್ರಚಾರ ಮಾಡ್ತೀನಿ ಅಂತ ಅಂದ್ರು. ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡೋಕ್ಕಾಗಲ್ಲ ಅಂದ್ರು. ತಕ್ಷಣ ಡಿ.ಕೆ. ಶಿವಕುಮಾರ್ ಅವರು ನನಗೆ ಭಾಳ ಬೇಕಾದವರು ಅಂತ ಬೇರೆ ಆ ಮಾತನ್ನು ಕೂಡ ಸೇರಿಸಿದ್ರು. ಆದರೆ ಸುದೀಪ್ ಅವ್ರ ಹಿಂದೆ ಕಾಂಗ್ರೆಸ್ ಬಿಜೆಪಿ ಎರಡೂ ಭಾಳ ದಿನದಿಂದ ಇದ್ರು, ನಮಗೆ ಗೊತ್ತು. ಈಗ ಒಂದು 2 ತಿಂಗಳ ಹಿಂದೆ ನಾವಿಲ್ಲಿ ಅಶೋಕ ಹೋಟೆಲ್ನಲ್ಲಿ, ಲಲಿತ್ ಹೋಟೆಲ್ನಲ್ಲಿ ನ್ಯೂಸ್ 18 ಒಂದು ಟೌನ್ ಹಾಲ್ ಅಂತ ಮಾಡಿದ್ವಿ. ಸುದೀಪ್ ಅವರು ಬಂದಿದ್ರು, ಅದಕ್ಕೆ ಬೊಮ್ಮಾಯಿ ಅವರು ಬಂದಿದ್ರು, ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ರು. ಸುದೀಪ್ ಅವರು ಇಬ್ಬರನ್ನು ಪ್ರತ್ಯೇಕವಾಗಿ ಅಲ್ಲಿ ಭೇಟಿಯಾಗಿದ್ರು. ಏನು ಮಾತಾಡಿದ್ರು ನಮ್ಗೆ ಗೊತ್ತಿಲ್ಲ, ನಾನೇ ನೋಡಿದ್ದೆ, ನಾನೇ ವಿಟ್ನೆಸ್. ಅದಕ್ಕೆ ಇಬ್ರು ಬಹಳ ಟ್ರೈ ಮಾಡ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಮನೆ ಸುದೀಪ್ ಹೋಗಿದ್ದು ಗೊತ್ತು. ಇಷ್ಟೆಲ್ಲ ಆದ್ಮೇಲೆ ಸುದೀಪ್ ಅವರನ್ನ ಕೊನೆಗೂ ಬೊಮ್ಮಾಯಿ ಅವರು ತಮ್ಮ ಜೊತೆ ಕರ್ಕೊಂಡು ಹೋಗಿ ಪಕ್ಕದಲ್ಲಿ ಕೂರಿಸ್ಕೊಂಡು ನಮ್ಮ ಪರ ಪ್ರಚಾರ ಮಾಡ್ತಾರೆ ಅಂತ ಹೇಳೋಷ್ಟರಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಸುದೀಪ್ ಅವರಿಗೆ ರಾಜಕೀಯ ಅವಸ್ಥಲ್ಲ, ಯಾಕಂದ್ರೆ ಅವರು ರಾಜಕೀಯ ಕುಟುಂಬದಿಂದ ಬಂದವರು. ಅವರ ಅಂಕಲ್ ಅವರು ಶ್ರೀನಿವಾಸ್ ಅವರು ಜೆ.ಎಚ್. ಪಟೇಲ್ರಿಗೆ ಬಹಳ ಆಪ್ತರಾಗಿದ್ರು, MLC ಆಗಿದ್ರು. ಮತ್ತೆ ಸುದೀಪ್ ಅವರು ಶೆಡ್ಯೂಲ್ ಟ್ರೈನ್ ನಿಂದ ಬಂದವರು, ಶಿವಮೊಗ್ಗದವರು. ಮತ್ತೆ ಬಹಳ ವೆಲ್ ಎಜುಕೇಟೆಡ್ ಮನುಷ್ಯ, ಬಹಳ ಸೊಫಿಸ್ಟಿಕೇಟೆಡ್, ಬೆಂಗಳೂರಿನ ಸೇಂಟ್ ಜೋಸೆಫ್ ನಲ್ಲಿ ಓದಿದವರು, ಬಹಳ ಅರ್ಬೇನ್ ಆಗಿರೋ ಮನುಷ್ಯ. ಈ ಎಲ್ಲ ಮತ್ತೆ ಅವ್ರಿಗೆ ಬಹಳ ದೊಡ್ಡ ಮಾಸ್ ಫಾಲೋಯಿಂಗ್ ಇದೆ ಕರ್ನಾಟಕದಲ್ಲಿ. ಮತ್ತೆ ಬಿಗ್ ಬಾಸ್ ಬಂದ್ಮೇಲೆ ಅದರಿಂದ ದೊಡ್ಡ ಮಾಸ್ ಫಾಲೋಯಿಂಗ್ ಇದೆ. ಅದಲ್ಲದೆ ಸಿನಿಮಾ ಸ್ಟಾರ್ ಆಗು ಬಹಳ ದೊಡ್ಡ ಫಾಲೋಯಿಂಗ್ ಇದೆ ಅವರಿಗೆ. ಅವರ ಡಾನ್ಸು, ಆಕ್ಟಿಂಗು, ಮಾತಾಡೋ ಸ್ಟೈಲು ಮತ್ತು ಅವ್ರ ಲುಕ್ಸು, ಇದಕ್ಕೆಲ್ಲಾಗಿ ಬಿಜೆಪಿಯ ಚುನಾವಣಾ ರ್ಯಾಲಿಗಳಿಗೆ ಸುದೀಪ್ ಅವರು ಬಂದಿದ್ದರಿಂದ ಜನ ಅಂತೂ ಬಂದೇ ಬರ್ತಾರೆ. ಜನ ಸೇರ್ಸಕ್ಕೆ ಒಬ್ಬ ಬಿಗ್ ಕ್ರೌಡ್ ಪುಲ್ಲರ್ನ ಕರ್ಕೊ ಬಂದಂತೂ ಆಗಿದೆ ಅವ್ರ ಕೈನಲ್ಲಿ. ಈ ಸಿನಿಮಾ ಸ್ಟಾರ್ಗಳು ಬಂದ್ರೆ ಎಷ್ಟು ವೋಟ್ ಬರುತ್ತೆ ಅಂತ ಅದು ಗೊತ್ತಿಲ್ಲ. ವೆದರ್ ಇಟ್ ವಿಲ್ ಗೆಟ್ ಟ್ರಾನ್ಸ್ಲೇಟೆಡ್ ಟು ವೋಟ್ಸ್ ನಮ್ಗೆ ಗೊತ್ತಿಲ್ಲ. ಚುನಾವಣೆ ಕ್ಷೇತ್ರದಲ್ಲಿ ಅಲೆ ನಮ್ಮ ಪರವಾಗಿದೆ ಅಂತ ಬಿಂಬಿಸ್ಕೊಳ್ಳುವಂತ ಪ್ರಯತ್ನ ಜನ ಬರ್ತಾರೆ. 2008ರಲ್ಲಿ ವೈಎಸ್ ರಾಜಶೇಖರ ರೆಡ್ಡಿ ಅವರಿಗೆ ಇದೇ ಕ್ವಶನ್ ನಾನು ಕೇಳಿದ್ದೆ. ಚಿರಂಜೀವಿ ಅವರೊಂದು ದೊಡ್ಡ ಪಕ್ಷ ಮಾಡ್ಕೊಂಡಿದ್ರು. ಅವಾಗ ವೈಎಸ್ಆರ್ ಎಲ್ಲರೂ ಚಿರಂಜೀವಿನೇ ಮುಂದಿನ ಮುಖ್ಯಮಂತ್ರಿ, ವೈಎಸ್ಆರ್ ಸೋತ್ ಬಿಡ್ತಾರೆ ಅಂತ ಸುದ್ದಿ ಇತ್ತು 2009ರಲ್ಲಿ. ವೈಎಸ್ಆರ್ ಇದೇ ಮಾತು ಹೇಳಿದ್ರು, ಸಿನಿಮಾ ಸ್ಟಾರ್ಗಳು ಬಂದ್ರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅವ್ರು ನೋಡಕ್ಕೆ, ಓಟ್ ಹಾಕಕ್ ಬರಲ್ಲ, ಓಟ್ ಹಾಕೋದು ರಾಜಕಾರಣಿಗಳಿಗೆ, ಓಟ್ ತಗೊಳ್ಳೋಕೆ ನಮಗ್ ಗೊತ್ತು, ಜನ ಕರೆಯೋದಾಗೆ ಅಂತ ಅವ್ರಿಗೆ ಗೊತ್ತು ಅಂತ. ಆದ್ರಿಂದ ಸಿನಿಮಾ ಸ್ಟಾರ್ಗಳಿಗೆ ಅಡ್ಮೈರರ್ಸ್ ಇರ್ತಾರೆ, ರಾಜಕಾರಣಿಗಳಿಗೆ ಫಾಲೋಯರ್ಸ್ ಇರ್ತಾರೆ. ಈ ಅಡ್ಮೈರರ್ಸ್ ಇದ್ದವರಿಗೆ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ, ಈ ಫಾಲೋಯರ್ಸ್ ಇದ್ದವರಿಗೆ ಎಲೆಕ್ಷನ್ ಗೆಲ್ಲಕ್ ಸಾಧ್ಯ. ಈ ಅಡ್ಮೈರರ್ಸ್ ಇದ್ದ ಎಷ್ಟೋ ಜನ ಬ್ಯೂರೋಕ್ರಾಟ್ಸ್, IAS IPS ಎಲ್ಲ ನಾವು ದೊಡ್ಡ ಸಿಂಗಮ್ಗಳು, ಸೂಪರ್ ಸ್ಟಾರ್ ಅಂತ ರಾಜಕೀಯಕ್ಕೆ ಹೋಗಿ ಡೆಪಾಸಿಟ್ ಬರದೆ ನಾಶ ಹೋಗಿದ್ದಾರೆ. ಅವರು ಅಡ್ಮೈರರ್ಸ್ ಅನ್ನೇ ಫಾಲೋಯರ್ಸ್ ಅಂತ ತಿಳ್ಕೊಂಡು. ರಾಜಕಾರಣಿಗಳಿಗೆ ಫಾಲೋಯರ್ಸ್ ಇರ್ತಾರೆ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, JDS ಇರಲಿ. ಈ ಇಂಥ ಜನರಿಗೆ ಇರೋದು ಅಡ್ಮೈರರ್ಸ್. ಸುದೀಪ್ ಅವ್ರ ವಿಷಯಕ್ಕೆ ನಾನು ಹೇಳ್ತಾ ಇಲ್ಲ, ಅವ್ರಿಗೆ ಫಾಲೋಯರ್ಸ್ ಇದ್ದಿರ್ಬೋದು. ಈಗ ಅವ್ರು ಚುನಾವಣೆಗೆ ನಿಂತರೆ ಅಥವಾ ಚುನಾವಣೆ ಪ್ರಚಾರವನ್ನು ಮಾಡಿದ್ರೆ ಅವ್ರು ಹೋದಲ್ಲಿ ಬಿಜೆಪಿಗೆ ಎಷ್ಟು ವೋಟ್ ಬಂದು ಅನ್ನೋದ್ರ ಮೇಲೆ ಅದೆಲ್ಲ ಗೊತ್ತಾಗುತ್ತೆ. ಆದ್ರೆ ಸುದೀಪ್ ಅವರು ಬಂದಿದ್ದು ಪಾಸಿಟಿವ್ ಡೆವಲಪ್ಮೆಂಟು. ಬಿಜೆಪಿಗೆ ಇದರಿಂದ ಯಾವುದೇ ನಷ್ಟ ಇಲ್ಲ. ಸುದೀಪ್ ಅವರು ಬರೋದ್ರಿಂದ ಜನ ಸೇರಿದ್ರೆ ಒಂದು ಹವಾ ಕ್ರಿಯೇಟ್ ಆದ್ರೆ ಬಿಜೆಪಿ ಒಳ್ಳೆ ಅಲ್ಲ. ಇದೇ ತಮಿಳುನಾಡು ಅಥವಾ ಆಂಧ್ರ ಪ್ರದೇಶದಲ್ಲೂ ಆಗ್ಬಿಟ್ಟಿದ್ರೆ ಬೇರೆ ರೀತಿಯಾದಂತ ಇಂಪ್ಯಾಕ್ಟ್ ಆಗ್ಬಿಟ್ಟಿರೋದು. ಅಲ್ಲಿ ತಮಿಳುನಾಡು ಆಂಧ್ರ ಪ್ರದೇಶ ಆಗಿದ್ರೆ ರಿವರ್ಸ್ ಆಗಿರೋದು. ಸುದೀಪ್ ಅವರು ಪಕ್ಷ ಮಾಡಿ ಬೊಮ್ಮಾಯಿಯನ್ನು ಕರ್ಕೊಂಡು ಸೇರಿಸ್ಕೊಂಡಿರೋರು. ಎಕ್ಸಾಕ್ಟ್ಲಿ. ಮಂಜುಳಾ ಅವರೇ, ಈಗ ಮೋದಿ ಅವರೇ ಒಂದು ದೊಡ್ಡ ಶಕ್ತಿ ಅಂತ ಟೈಮ್ನಲ್ಲಿ, ಅವರೇ ಒಬ್ರು ದೊಡ್ಡ ಸ್ಟಾರ್ ಪ್ರಚಾರಕರಾಗಿರುವಂತ ಸಂದರ್ಭದಲ್ಲಿ ಸುದೀಪ್ ಅವರ ಅನಿವಾರ್ಯತೆ ಏನಿತ್ತಪ್ಪ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಯಾಕೆ ಸುದೀಪ್ ಅವರನ್ನ ಅಷ್ಟೊಂದು ಡಿಪೆಂಡ್ ಆಗಿತ್ತು ಬಿಜೆಪಿ ಅಂತ? ಒಂದು ನಿರಾಸೆ ಆಯ್ತಾ ಬಿಜೆಪಿಗೆ? ಏನಾದ್ರು ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿತ್ತು. ಆಕ್ಚುಲಿ ಕೆಲವು ನಾಯಕರನ್ನ ನಾವು ಮಾತನಾಡಿಸಿದಂತ ಸಂದರ್ಭದಲ್ಲಿ ಅದನ್ನೇ ಹೇಳಿದ್ರು. ಶ್ರೀರಾಮುಲು ಅವರು ಸೇರಿದಂತೆ ಸುಧಾಕರ್ ಅವರು, ರಾಜುಗೌಡರೆಲ್ಲ ಅದನ್ನೇ ಹೇಳ್ತಾ ಇದ್ರು. ಇಲ್ಲ, ಒಂದು ಪೊಲಿಟಿಕಲಿ ನಿಮಗೆ ಆಂಬಿಷಿಯಸ್ ಪರ್ಸನ್ಸ್ ಏನು ಮಾಡ್ತಾರೆ,
ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳು ಯಾವ್ದು ಸೂಟಬಲ್ ಅನ್ನೋದನ್ನ ಟ್ರೈ ಮಾಡ್ತಾ ಇರ್ತಾರೆ. ಇಲ್ಲಿ ಸುದೀಪ್ ಅವ್ರಿಗೆ ಆ ಥರ ಸಂದರ್ಭಗಳೇನು ಇರಲಿಲ್ಲ. ಅವರು ರಾಜಕೀಯದ ಇಚ್ಛಾಶಕ್ತಿ ಇದ್ದು ರಾಜಕಾರಣನೇ ಮಾಡಬೇಕು ಅಂದಿದ್ರೆ ಬಹಳ ವರ್ಷಗಳಿಂದ ಅವ್ರಿಗೆ ಡಿಮಾಂಡ್ ಇತ್ತು. ಕರ್ನಾಟಕದಲ್ಲಿ ಅವರು ಹೋಗ್ಬೋದಾಗಿತ್ತು. ಬಟ್ ಅವರು ಸಕ್ರಿಯ ರಾಜಕೀಯ ಪಕ್ಷದ ರಾಜಕೀಯಕ್ಕೆ ಬರೋದ್ರ ಬಗ್ಗೆ ಅವ್ರು ಯಾವತ್ತೂ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಇಲ್ಲಿ ಬೊಮ್ಮಾಯಿಯವರ ಬಗ್ಗೆ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಅವ್ರಿಗೆ ಇದ್ದಿದ್ದಂದ್ರೆ ಚಿಕ್ಕ ವಯಸ್ಸಿನಿಂದ ಅವ್ರಿಗಿದ್ದಂಥ ವೈಯಕ್ತಿಕ ಬಾಂಧವ್ಯ ಮತ್ತು ಅವರ ವೈಯಕ್ತಿಕ ಬಾಂಧವ್ಯ ಅವರ ನೆಚ್ಚಿನ ಮಾಮ ಇವತ್ತು ಇಂಥ ಒಂದು ಉನ್ನತ ಸ್ಥಾನದಲ್ಲಿದ್ದಾಗ ನನ್ನ ಎಲ್ಲ ಕಷ್ಟದಲ್ಲೂ ನಿಂತಹ ಒಬ್ಬರು ವ್ಯಕ್ತಿಗೆ ಒಂದು ಗ್ರಾಟಿಟ್ಯೂಡ್ ಆಗಿ ನಾನು ಇವತ್ತು ನಿಮ್ಮ ಜೊತೆಗೆ ಬರ್ತೀನಿ, ಅದಕ್ಕೆ ಸಪೋರ್ಟಿವ್ ಆಗಿರ್ತೀನಿ ಅನ್ನೋದನ್ನು ಒಂದು ಹೇಳಿದ್ದಾರೆ. ಜೊತೆಗೆ ಸುದೀಪ್ ಒಂದು ಎಲೈಟ್ ಕ್ಲಾಸ್ ಇಂದ ಹಿಡಿದು ಮಾಸ್ ವರ್ಗ ಕೂಡ ರೀಚಬಲ್ ಪರ್ಸನ್. ಸತೀಶ್ ಆಕ್ಚುಲಿ ಕುತೂಹಲ ಇದ್ದಿದ್ದು ಯಾಕೆಂದ್ರೆ 4 ಜನ ಮಿನಿಸ್ಟ್ರುಗಳು, ಒಬ್ರು ಮುಖ್ಯಮಂತ್ರಿಗಳು, ಒಂದು ಹೋಟ್ಲು, ಅಲ್ಲಿಗೆ ಸುದೀಪ್ ಅವರು ಬರ್ತಾರೆ. ಆ ಕೊಟ್ಟಿದ್ದು ಬಿಲ್ಡಪ್ ಎಲ್ಲ ಇತ್ತಲ್ಲ, ಇನ್ನೇನ್ ಸೇರ್ಕೊಂಡೇ ಬಿಟ್ರಪ್ಪ ಬಿಜೆಪಿಗೆ ಅನ್ನೋ ರೀತಿ. ನಾವೆಲ್ಲ ಮುಖ್ಯಮಂತ್ರಿಗಳು ಒಂದು ಹೋಟ್ಲಿಗೆ ಹೋಗ್ತಾರೆ ಅಂದ್ರೆ ಏನರ್ಥ? ಮೀಡಿಯಾದವರು ಮನೆಯಲ್ಲೇ ಕರ್ಕೊಂಡ್ಬಿಟ್ಟು ಒಂದು ಬೆಂಬಲ ಅಲ್ವಾ, ಅವ್ರ ಪರವಾಗಲ್ವಾ? ಇಟ್ ಇಸ್ ಎ ಗುಡ್ ಗೆಸ್ಚರ್. ಇವತ್ತೊಂದು ಪಾಸಿಟಿವ್ ಈವೆಂಟ್ ನಡೆದಿದೆ ಮತ್ತು ನಮಗೆ ಏನು ಚುನಾವಣೆಯ ಈ ಸಂದರ್ಭದಲ್ಲಿ ಪೋಲರೈಸೇಷನ್ ಮಾಡ್ಕೊಳ್ಳೋದಕ್ಕೆ, ಜನ ಬೆಂಬಲದ ವಿಸ್ತಾರವನ್ನು ಗಟ್ಟಿಗೊಳಿಸೋದಕ್ಕೆ ಡೆಫಿನೆಟ್ ಆಗಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಇದು ನಮಗೆ ಮೈಲ್ ಸ್ಟೋನೇ ಒಂದು. ಎರಡನೇದು ಇನ್ನೊಂದು ಏನಂತ ಅಂದರೆ, ನಾವು ಕೇಡರ್ ಬೇಸ್ಡ್ ಕಾರ್ಯಕರ್ತರು, ಚುನಾವಣೆಗೆ ಮಾತ್ರ ನಾವು ಆಕ್ಟಿವ್ ಆಗಿರುವಂಥವ್ರಲ್ಲ, ವರ್ಷದ 365 ದಿವಸ ನಾವು ಆಕ್ಟಿವ್ ಆಗಿರ್ತೀವಿ. ಹಾಗಾಗಿ ಈ ಥರ ಮಾಸ್ ಫಾಲೋಯಿಂಗ್ ಲೀಡರ್ಸ್ಗಳು ಬಂದಾಗ, ಸೆಲೆಬ್ರಿಟಿಗಳು ಬಂದಾಗ ಅವರ ಇನ್ಫ್ಲೂಯೆನ್ಸ್ ಬರಬಹುದಾಗಿರುವ ಮತದಾರರನ್ನ ವೋಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುವಷ್ಟು ಕೇಡರ್ ಗಟ್ಟಿ ಇದೆ ನಮಗೆ ಕರ್ನಾಟಕದಲ್ಲಿ. ನಾವು ಕೇಡರ್ ಬೇಸ್ ಪಾರ್ಟಿ ಆಗಿರೋದ್ರಿಂದ ಇದು ವಿಷಯ. ಮತ್ತು ಸುದೀಪ್ ಅವರು ಇವತ್ತು ಏನು ನಮ್ಮ ಮುಖ್ಯಮಂತ್ರಿಗಳ ಜೊತೆಗೆ ಸಾಥ್ ಕೊಟ್ಟು ಈ ಚುನಾವಣೆಯಲ್ಲಿ ಬೆಂಬಲವಾಗಿ ನಿಲ್ತೀನಿ ಅಂತ ಹೇಳಿದಾರಲ್ಲ, ಅದನ್ನ ಸ್ವಾಗತ ಮಾಡ್ತಾ ಅವ್ರಿಗೆ ಅಭಿನಂದನೆಗಳನ್ನು ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಓಕೆ, ನಿಖೇತ್ ರಾಜ್ ಅವರ, ನೀವು ಯಾವ ರೀತಿಯಾಗಿ ನೋಡ್ತೀರಾ ಸುದೀಪ್ ಅವರ ಬೆಂಬಲವನ್ನ? ಮುಖ್ಯಮಂತ್ರಿಗಳು ಅಶೋಕ್ ಅವರು, ಅವರು ಒಬ್ಬ ಪ್ರಮುಖ ಸಚಿವರು, ಸುಧಾಕರ್ ಅವರು, ಈ ರೀತಿಯಾಗಿ ಸಚಿವರುಗಳೆಲ್ಲ ಕರ್ಕೊಂಡ್ಬಂದು ಒಂದು ಹೋಟ್ಲಲ್ಲಿ ಕೂರಿಸ್ಕೊಂಡ್ಬಿಟ್ಟು ಸುದೀಪ್ ಅವರ ಬೆಂಬಲವನ್ನ ನಿರೀಕ್ಷೆ ಮಾಡಿದ್ರು. ಸರ್, ಆಗಲೇ ಸತೀಶ್ ಸರ್ ಮಾತಾಡಿದಂತೆ ರಾಜಕೀಯದಲ್ಲಿ ಸಿನಿಮಾ ಚಿತ್ರರಂಗ ಒಂದು ಇಂಟರ್ಫಿಯರೆನ್ಸ್ ಆಗೋದಿದೆ ಮೊದಲಲ್ಲ. ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲೂ ಕೂಡ ಶಂಕರ್ ನಾಗಿಂದ ಹಿಡಿದು ಅನಂತ್ನಾಗಿಂದ ಹಿಡಿದು ಅವರೆಲ್ಲ ಬಂದು ಪ್ರಚಾರಕ್ಕೆ ಅಂತ ಮುಂದೆ ನಿಂತ್ಕೊಂಡು ಪ್ರಚಾರ ಮಾಡಿದ್ದೆಲ್ಲ ಇದೆ. ಸೊ ಆನಂತರವೂ ಕೂಡ ಕಾಂಗ್ರೆಸ್ಸಿನಲ್ಲಿಯೂ ಇಂಥದ್ದು ಕೆಲವು ನಡೆದಿದೆ. ಅವರು ಉದಾಹರಣೆ ಕೊಟ್ಟರು, ಅಂಬರೀಶ್ ಅನಂತ್ನಾಗ್ ಕೂಡ ಅನಂತ್ನಾಗ್ ಅವರು ಜನತಾ ಪರಿವಾರದಲ್ಲಿ ಗುರುತಿಸಿಕೊಳ್ಳುವಂತ ಪ್ರಯತ್ನವನ್ನು ಅವತ್ತು ಮಾಡಿದ್ರು. ಇವತ್ತು ಯಾಕೋ ಸ್ವಲ್ಪ ಬಿಜೆಪಿ ಶ್ರೀನಾಥ್ ಇದ್ರು. ಈ ತರದ ಒಂದು ಪ್ರಹಸನ ಬೇರೆ. ಆದ್ರೆ ಇವತ್ತು ಜಗ್ಗೇಶ್ ಬಂದಿದ್ರು, ರಮ್ಯಾ ಬಂದಿದ್ರು, ಸೊ ಈ ರೀತಿ ಅದಕ್ಕೊಂದು ಆಡ್ ಮಾಡೋದಾದ್ರೆ 96 ಅಲ್ಲಿ ಪ್ರಧಾನ ಮಂತ್ರಿಗಳಾದಂತ ಟೈಮ್ ನಲ್ಲಿ ದೇವೇಗೌಡ ರಿಸೈನ್ ಮಾಡಿದಾಗ ರಾಮನಗರದಲ್ಲಿ ಉಪಚುನಾವಣೆ ನಡೆಯುತ್ತೆ. ಅವಾಗ ಒಬ್ಬ ದೊಡ್ಡ ಆಕ್ಟರ್ ಅಂದ್ರೆ ಅಂಬರೀಶ್ ಅವರು ಅವ್ರನ್ನ JDS ಅಲ್ಲಿ ಕರ್ಕೊಂಡ್ಬಂದು ಕೂರ್ಸಿರ್ತಾರೆ, ಅಂದ್ರೆ ನಿಲ್ಸಿರ್ತಾರೆ. ಆ ಟೈಮ್ ನಲ್ಲೂ ಸೋತು ಬಿಡ್ತಾರೆ ಅಂಬರೀಶ್ ಅವರು ಉಪಚುನಾವಣೆ ಆದಂತ ಟೈಮ್ ನಲ್ಲಿ. ಅಲ್ಲ, ಸಿನಿಮಾ ನಟರುಗಳೆಲ್ಲರೂ ಚುನಾವಣೆಯನ್ನು ಗೆಲ್ತಾರೆ ಅನ್ನೋದು ಸುಳ್ಳು. ಬಹುಶಃ ಆಗ್ಲಿ ಸತೀಶ್ ಸರ್ ಹೇಳಿದಂತೆ ಈಗ ನಾವು ಕೆಲವೇ ದಿನಗಳ ಹಿಂದೆ ನಾವು ನೋಡಿದ್ವಿ, ಪೂಜಾ ಗಾಂಧಿನ ಕರ್ಕೊಂಡೋಗಿ ಶ್ರೀರಾಮುಲು ನಿಲ್ಸಿದ್ರು, ಅವ್ರು ಹೀನಾಯವಾಗಿ ಸೋತರು. ಸೊ ಸಿನಿಮಾ ನಟಿ ಅಂತ ಹೇಳಿ ಜನ ಅವರಿಂದ ಕೇಕೆ ಹಾಕೋರು, ಓಡ್ ಬರೋರು. ಆದ್ರೆ ಓಟ್ ಹಾಕುವಾಗ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಚಿರಂಜೀವಿ ಅವರೇ ಪವನ್ ಕಲ್ಯಾಣ್ ಚಿರಂಜೀವಿ ಅವ್ರು ಎರಡ್ ಕಡೆ ನಿಂತ್ಕೊಂಡು ಸೋತಿದ್ರು ಅವರು. ಯಾಕೆಂದ್ರೆ ಆಂಧ್ರ ಜನರು ಇವತ್ತಿಗೂ ಕೂಡ ಸಿನಿಮಾದಿಂದ ತುಂಬಾ ಎಫೆಕ್ಟೆಡ್. ಕನ್ನಡಿಗರು ತೀರಾ ಅಷ್ಟು ಸಿನಿಮಾದ ಗೀಳು ಕನ್ನಡಿಗರಿಗೆ ಇನ್ನ ಅಷ್ಟಿಲ್ಲ. ಒಂಥರ ನೋಡ್ತಾರೆ, ರಾಜಕಾರಣನೇ ಬೇರೆ, ನಿಜ ಜೀವನವೇ ಬೇರೆ ಅನ್ನೋದು ಕನ್ನಡಿಗರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ತಮಿಳುನಾಡಿನ ರಾಜಕಾರಣ ಮತ್ತು ಆಂಧ್ರದ ರಾಜಕಾರಣ ಬೇರೆ ತರ ಇದೆ. ಆದ್ರೆ ಇಲ್ಲಿ ನನಗೇನು ಅನಿಸ್ತಾ ಇದೆ, ಸ್ಪಷ್ಟವಾಗಿ ಕಾಣ್ತಾ ಇರೋದು, ಎಲ್ಲೋ ಒಂದ್ ಕಡೆ ಇವತ್ತು ಬಿಜೆಪಿ ಜನಗಳ ಮುಂದೆ ನಗೆಪಾಟ್ಲಗೀಡಾಗಿದೆ. ಯಾವುದೇ ಸಭೆಗಳಿಗೆ ಹೋದ್ರೆ ಅಲ್ಲಿ ಜನ ಸೇರ್ತಾ ಇಲ್ಲ. ಯಡಿಯೂರಪ್ಪನವ್ರು ಬಿಟ್ರೆ ಬಿಜೆಪಿ ಒಳಗಡೆ ಜನರನ್ನ ಆಕರ್ಷಿಸುವಂತ ಮತ್ತೊಂದು ಮುಖ ರಾಜ್ಯದಲ್ಲಿ ಕಾಣಿಸ್ತಾ ಇಲ್ಲ. ಬೊಮ್ಮಾಯಿ ಅವರು ಬರ್ತಾರೆ, ಖಾಲಿ ಕುರ್ಚಿಗೆ ನಿಮ್ ಮುಂದೆ ನಿಂತ್ಕೊಂಡು ದಮ್ ಇದ್ರೆ ತಾಕತ್ತಿದ್ರೆ ಅಂತ ಬೆಂಚ್ಗೋದು ಮಾತನಾಡ್ತಿರ್ತಾರೆ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಬರ್ತಾರೆ, ಅವ್ರು ಮಾತನಾಡ್ಬೇಕಾದ್ರೆ ಖಾಲಿ ಕುರ್ಚಿಗಳು ರಾರಾಜಿಸ್ತಿರ್ತವೆ. ಸೊ ಇದೆಲ್ಲವನ್ನೂ ನೋಡಿದಂತ ಬಿಜೆಪಿಗೆ ಅನ್ಸಿದೆ, ನಮ್ ಸಭೆಗಳಲ್ಲಿ ಜನರಿಲ್ಲ, ನಾವು ಜನಾಕರ್ಷಣೆಯನ್ನ ಸೃಷ್ಟಿ ಮಾಡೋದಕ್ಕೆ ಏನ್ ಮಾಡ್ಬೇಕು? ಇವರಿಗೆ ಜನರನ್ನ ಆಕರ್ಷಿಸೋದಕ್ಕೆ ಆಗಲ್ಲ ಅಂತ ಗೊತ್ತಾದ ನಂತರ ಸಿನಿಮಾ ತಾರೆಯರನ್ನ ಕರೆಸಿ ಅವರು ಮುಖಾನ್ ತೋರಿಸಿ ಆದ್ರೂ 4 ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಒಂದೇನು ಅಂತಂದ್ರೆ, ಯಾವತ್ತೂ ಅಷ್ಟೇ ಸಿನಿಮಾದಲ್ಲಿ ಬಿಜೆಪಿ ಎಲ್ಲೋ ಒಂದ್ ಕಡೆ ಒಬ್ಬ ಸುದೀಪ್ ತರದ ಒಬ್ಬ ಮೇರು ನಟನನ್ನ ಅವರ ಒಂದು ಸಿನಿಮಾ ಕೆರಿಯರ್ಗೆ ಒಂದು ದೊಡ್ಡ ಒಂದು ಹಂಪನ್ನ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ. ಅವರ ಸ್ಪೀಡ್ಗೆ ಒಂದು ಬ್ರೇಕ್ ಹಾಕೋ ಪ್ರಯತ್ನ ಮಾಡ್ತಾರೆ. ತಪ್ಪು ಅಂತಲ್ಲ ಸರ್. ಈಗ ನೋಡಿ, ಎಲ್ಲ ಬಿಂಬಿಸ್ತಿರೋದೇನು, ಸುದೀಪ್ ಅವ್ರನ್ನ ಒಂದು ಸಮುದಾಯದ ಜೊತೆಗೆ ಬಿಂಬಿಸಿ
ಬಿಂಬಿಸಿ ಆ ಸಮುದಾಯದ ಮತಗಳು ಬಂದ್ಬಿಡುತ್ತೆ ಬಿಜೆಪಿಗೆ, ಸುದೀಪ್ ನಮ್ ಜೊತೆ ಬಂದು ಪಕ್ಕದಲ್ಲಿ ಕೂತಿರೋದ್ರಿಂದ ಅನ್ನೋ ತರ ಬಿಂಬಿಸ್ತಿದ್ದಾರೆ. ಹೌದು. ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಇದ್ರು, ಶಿವರಾಜ್ ಕುಮಾರ್ ಕೂಡ JDS ಅಲ್ಲಿ ಅವ್ರ ಹೆಂಡತಿನ ಚುನಾವಣೆಗೆ ನಿಲ್ಸಿದ್ರು. ಎಲ್ಲಿಯೂ ಕೂಡ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರು ನಿಂತ್ಕೊಂಡ ಸಂದರ್ಭದಲ್ಲಿ ಇಡೀ ಸ್ಯಾಂಡಲ್ವುಡ್ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಪ್ರಚಾರ ಎಲ್ಲಿಯೂ ಕೂಡ ಎಲ್ಲಿಯೂ ಕೂಡ ಚುನಾವಣೆಯೊಳಗಡೆ ಒಬ್ಬ ಸಿನಿಮಾ ನಟನನ್ನ ಒಂದು ಜಾತಿಯಿಂದ ಗುರುತಿಸುವಂತ ಪ್ರಯತ್ನ ಮಾಡಬಾರ್ದು. ಇವತ್ತು ಸುದೀಪ್ ಅವರು ಸ್ಟಾರ್ ಆಗಿರೋದು ಎಲ್ಲ ಸಮುದಾಯಗಳ ಪ್ರೀತಿಯನ್ನ ಗಳಿಸಿರೋದ್ರಿಂದ ಸುದೀಪ್ ಅವರಿಗೆ ಎಲ್ಲ ಸಮುದಾಯದವ್ರ ಪ್ರೀತಿ ಇದೆ. ಆದ್ರೆ ಬಿಜೆಪಿ ಅವ್ರು ಏನ್ ಮಾಡ್ತಿದ್ದಾರೆ, ಸುದೀಪ್ ಇದನ್ನ ಮಾಡ್ಬೇಡಿ, ನೀವು ಮಾತಾಡುವಾಗ ನಾನು ಕೇಳಿಸ್ಕೊತೀನಿ. ಬಿಜೆಪಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಅವರ ಸಮುದಾಯವನ್ನ ಎತ್ತಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ನಿಧಾನವಾಗಿ ಅವರನ್ನ ನೋಡಿ ರಾಜಕಾರಣಿ DK ಶಿವಕುಮಾರ್ ಅವರು ಕರೆದಿದ್ರಲ್ಲ, ಹೌದು, ಅವ್ರು ಬಂದಿದ್ರು ಅಂತ ಇಟ್ಕೊಳ್ಳೋಣಪ್ಪ, DK ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡಿದ್ರು ಅವಾಗ ಏನ್ ಅನ್ಕೋಬೇಕು ನೋಡಿ. ಆಗ್ಲೇ ಸರ್ ಕೂಡ ಬಂದ್ರೆ ಬೇರೆ ಈಗ ಸತೀಶ್ ಸರ್ ಕೂಡ ಮಾತನಾಡ್ತಾ ಆಗ್ಲೇ ಹೇಳಿದ್ರು, ಅವತ್ತು ಆ ದಿವಸ ಅವರು ಬೊಮ್ಮಾಯಿನೂ ಭೇಟಿ ಮಾಡಿದ್ದಾರೆ, DK ಶಿವಕುಮಾರ್ ಅವ್ರನ್ನು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿರೋದು ನಾನೇ ಸಾಕ್ಷಿ ಅಂತ ಹೇಳ್ತಾರೆ. ಅಶೋಕ ಹೋಟೆಲ್ ಇಬ್ರು ಭೇಟಿ ಅಶೋಕ ಹೋಟೆಲ್ ಭೇಟಿ ಮಾಡಿ ನೋಡಿ, ವೈಯಕ್ತಿಕ ಸಂಬಂಧಗಳು ಈಗಲೂ ಇದ್ದಾವೆ. ಈಗಲೂ ಸುದೀಪ್ ಅವ್ರು ಏನ್ ಹೇಳಿದ್ದಾರೆ, ನಾನು ಬೊಮ್ಮಾಯಿ ಮಾಮನ್ ಪರ ಪ್ರಚಾರಕ್ಕೆ ಬರ್ತೀನಿ, ಬಿಜೆಪಿ ಪರ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಸುದೀಪ್ ಅವ್ರಿಗಿರುವಂತ ಪ್ರಬುದ್ಧತೆಯನ್ನ ಎತ್ತಿ ಹಿಡಿಯುತ್ತೆ. ಆದ್ರೆ ಬೊಮ್ಮಾಯಿ ಅವರು ಹೇಳಿದ್ರು, ನಾನು ಎಲ್ಲೆಲ್ಲಿ ಹೇಳ್ತೀನಿ ಅಲ್ಲೆಲ್ಲಾ ಕಡೆ ಹೋಗ್ಬಿಟ್ಟು ಸುದೀಪ್ ಅವ್ರು ಪ್ರಚಾರ ಮಾಡ್ತಾರೆ. ಬೊಮ್ಮಾಯಿ ಅವ್ರು ಹೇಳಿದ್ರು. ಸುದೀಪ್ ಅವ್ರು ಏನ್ ಹೇಳಿದ್ರು ಗೊತ್ತಾ, ಸುದೀಪ್ ಅವ್ರಿಗೆ ಒಬ್ಬ ಮಾಧ್ಯಮದ ರಿಪೋರ್ಟರ್ ಪ್ರಶ್ನೆ ಕೇಳಿದ್ರು. ಏನ್ ಕೇಳಿದ್ರು ಅಂದ್ರೆ, ಮಾನ್ಯ ಸುದೀಪ್ ಅವರೇ, ನೀವು ಇವತ್ತು ಈ ಒಂದು ವೇದಿಕೆ ಮೇಲೆ ಏನು ಬೊಮ್ಮಾಯಿ ಅವ್ರ ಪಕ್ಕ ಕೂತ್ಕೊಂಡಿದ್ದೀರಿ, ನಿಮ್ಮ ಬೆಂಬಲ ಕೇಸರಿ ಶಾಲಿಗೆ ಮತ್ತು ಕಮಲ ಪಕ್ಷದ ಚಿಹ್ನೆಗೋ ಅಥವಾ ಬೊಮ್ಮಾಯಿ ಅವರಿಗೆ ಮಾತ್ರವೋ ಅನ್ನೋ ಪ್ರಶ್ನೆಯನ್ನ ರಿಪೋರ್ಟರ್ ಕೇಳಿದ್ರು. ಯಾವ ಚಾನೆಲ್ ನೋಡೋ ಗೊತ್ತಿಲ್ಲ. ಆ ಪ್ರಶ್ನೆಯನ್ನು ಒಂದೇ ಸರ್ತಿ ಒಬ್ಬರೇ ಕೇಳಿದ್ದಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲಿ 3 ಸರ್ತಿ 4 ಸರ್ತಿ ಈ ಪ್ರಶ್ನೆ ರಿಪೀಟ್ ಆಯ್ತು. 3 ಸಲ 4 ಸಲ ಅವ್ರು ಹೇಳಿದ್ದೇನು ಅಂದ್ರೆ, ನಂದು ಬೊಮ್ಮಾಯಿ ಮಾಮಂದು ತುಂಬಾ ಚೆನ್ನಾಗಿದೆ ಸಂಬಂಧ, ಹಿಂಗಾಗಿ ಬೊಮ್ಮಾಯಿ ಮಾಮನ ಕಷ್ಟ ಬಂದಿದೆ, ನಾನು ಬೊಮ್ಮಾಯಿ ಮಾಮನ ಜೊತೆ ನಿಂತ್ಕೊಳ್ತೀನಿ, ನನ್ ಕಷ್ಟಕ್ಕೆ ಬೊಮ್ಮಾಯಿ ಮಾಮ ನಿಂತ್ಕೊಂಡಿದ್ರು, ಬೊಮ್ಮಾಯಿ ಮಾಮನ್ ಕಷ್ಟಕ್ಕೆ ನಾನು ನಿಂತ್ಕೋತೀನಿ ಅಂತ ಹೇಳಿದ್ರೆ ಹೊರತು ಅವ್ರು ಎಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ನಾನು ಕೇಸರಿ ಶಾಲ್ ಪರವಾಗಿಯೋ ಬಿಜೆಪಿ ಪರವಾಗಿಯೋ ರಾಜಕಾರಣ ಮಾಡಕ್ ಬರಲಿಲ್ಲ. ಅವ್ರು ಇನ್ನೂ ಸೂಕ್ಷ್ಮವಾಗಿ ಮತ್ತೊಂದ್ ಕಡೆ ಹೇಳಿದ್ರು, ಹಾಗಾದ್ರೆ ಸರ್ ನಿಮ್ ಕಷ್ಟಕ್ಕೆ ಬೇರೆ ಯಾರು ಆಗಿರೋ ಅಂತವ್ರಿಗೆ ನಾನು ಅಲ್ಲೂ ಕೂಡ ಭಾಗವಹಿಸ್ತೀನಿ ಅನ್ನೋದ ಒಂದು ಸೂಕ್ಷ್ಮವಾದ ಹಿಂಟ್ ಅನ್ನು ಕೂಡ ಕೊಡ್ತೀನಿ. ಕಳೆದ ಬಾರಿ ಸಿದ್ದರಾಮಯ್ಯನವರ ಪರವಾಗಿ ಪ್ರಚಾರ ಮಾಡ್ಲಿಲ್ಲ, ಸಿದ್ದರಾಮಯ್ಯನವರ ಪರವಾಗಿ ನಾನ್ ಬಾದಾಮಿಗೆ ಪ್ರಚಾರಕ್ಕೆ ಬರ್ತೀನಿ ಅಂತ ಅವತ್ತು ಅವ್ರು ಹೊರಟರು. ಶ್ರೀರಾಮುಲು ನಿಂತ್ಕೊಂಡಿದ್ದಾರೆ, ಶ್ರೀರಾಮುಲು ವಿರುದ್ಧ ಸಿದ್ದರಾಮಯ್ಯನವ್ರ ಪರವಾಗಿ ನಿಂತ್ಕೊಳ್ತೀನಿ, ನಾನು ಸಿದ್ದರಾಮಯ್ಯನವರು ನನಗೆ ಇಷ್ಟವಾದ ಲೀಡರ್, ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಅವತ್ತು ಇವರು ಪ್ರಾಮಿಸ್ ಅಂದ್ರೆ ಮಾತನಾಡುವಂತ ಮಾತುಕತೆ ಮಾಡಿದ್ರು. ಸಿದ್ದರಾಮಯ್ಯನವ್ರು ನೋಡೋಣಪ್ಪ ಕಾಲ ಬಂದಾಗ ನೋಡೋಣ ಅನ್ನೋ ತರ ಮಾತಾಡಿದ್ರು. ಅಷ್ಟರೊಳಗೆ ಸಮುದಾಯದ ಒಳಗಡೆ ಕೂಡ ಇಲ್ಲ, ಒಬ್ಬ ಸಮುದಾಯದ ನಾಯಕ ನಿಂತಿದ್ದಾನೆ ಅನ್ನೋ ಒತ್ತಡ ಅವ್ರ ಮೇಲೆ. ನಿಮ್ಮ ಪಾಯಿಂಟ್ ನಾನು ಸತೀಶ್ ಸರ್ ಕೇಳ್ತೀನಿ. ಸತೀಶ್ ಸರ್, ಈಗ ನಿರೀಕ್ಷೆಗಳನ್ನ ಜನ ಯಾವ ರೀತಿಯಾಗಿ ನಾಯಕ ನಟರ ಮೇಲೆ ಇಟ್ಕೊಳ್ತಾರೆ ಏನೋ ಗೊತ್ತಿಲ್ಲ ಪ್ರಚಾರಕ್ಕೆ ಬಂದಂತ ಟೈಮ್ನಲ್ಲಿ. ಆದ್ರೆ ಇಲ್ಲಿ ಎಲ್ರಿಗೂ ಕೂಡ ಅಂದ್ರೆ ಒಂದು ಬಿಂಬಿಸುವಂತ ಪ್ರಯತ್ನ ಏನಾಗ್ತಾ ಇದೆ ಅಂದ್ರೆ, ST ಮೀಸಲಾತಿ ಕ್ಷೇತ್ರಗಳು 15 ಇದಾವೆ ರಾಜ್ಯದಲ್ಲಿ. ಅದರ ಜೊತೆಗೆ ಮಧ್ಯ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ನಿರ್ಣಾಯಕ ಆಗಿರುವಂತ ಸಮುದಾಯ. ಅದು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಬಹುದು, ನಿಜಕ್ಕೂ ಕೂಡ ಬಿಜೆಪಿ ಈ ಪ್ಲಾನ್ ಹಾಕೊಂಡಿರುತ್ತಾ, ಆ ರೀತಿಯಾಗಿ ಪ್ರಚಾರವನ್ನ ಮಾಡಿಸುತ್ತಾ, ಅದಕ್ಕೆ ಸುದೀಪ್ ಅವ್ರು ಹೋಗ್ತಾರಾ ಅಂತ? ಈಗ ನನಗನ್ಸೋದು ಬಿಜೆಪಿ ಅವರನ್ನು ST ಅಂತ ಕರೀತಾರ ಅಥವಾ ಸುದೀಪ್ ಅಂತ ಕರೀತಾರ ಅಂತ ಚುನಾವಣೆ ಪ್ರಚಾರ ಸ್ಟಾರ್ಟ್ ಆದಾಗ ಗೊತ್ತಾಗುತ್ತೆ. ಬಿಜೆಪಿ ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ ಇವ್ರು ST ಅಂತ ನಾವು ಕರೆದಿದ್ದೀವಿ ಅಂತ. ಆದ್ರಿಂದ ಇದೆಲ್ಲ ನಾವು ಹೇಳ್ತಾ ಇರೋದು ಅಷ್ಟೇ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಎರಡನೇದಾಗಿ ಸುದೀಪ್ ಅವರನ್ನ ST ಅಂತ ಅವ್ರ ಅಭಿಮಾನಿಗಳು ಯಾರು ಅಂದ್ಕೊಂಡಿಲ್ಲ ನನಗೆ ಗೊತ್ತಿರೋ ಹಾಗೆ. ಸುದೀಪ್ ಅವರಿಗೆ ಎಲ್ಲಾ ಜಾತಿಯಲ್ಲೂ ಅಭಿಮಾನಿಗಳಿದ್ದಾರೆ, STಗಳಲ್ಲೂ ಇದ್ದಾರೆ, SCಗಳಲ್ಲೂ ಇದ್ದಾರೆ, ಬ್ರಾಹ್ಮಣರಲ್ಲೂ ಇದ್ದಾರೆ, ಮುಸ್ಲಿಮರಲ್ಲೂ ಇದ್ದಾರೆ, ಕ್ರಿಶ್ಚಿಯನ್ರಲ್ಲೂ ಇದ್ದಾರೆ. ಆದ್ರಿಂದ ಸುದೀಪ್ ಅವರು ಪ್ಯಾನ್ ಕರ್ನಾಟಕ ಹೀರೋ ಮತ್ತೆ ಎಲ್ಲಾ ಜಾತಿ ಧರ್ಮದಲ್ಲಿ ಇದ್ದಾರೆ. ಆದ್ರಿಂದ ಸುದೀಪ್ ಅವರನ್ನು ಯಾರು ನನಗೆ ಗೊತ್ತಿರಂಗೆ ST ಅಂತ ಅಂದ್ಕೊಂಡಿಲ್ಲ. ಸುದೀಪ್ ಅವರು ST ಕ್ಷೇತ್ರದಲ್ಲೂ ಮಾಡಬಹುದು, SC ಕ್ಷೇತ್ರದಲ್ಲೂ ಮಾಡಬಹುದು, ಬ್ರಾಹ್ಮಣರ ಕ್ಷೇತ್ರದಲ್ಲೂ ಮಾಡಬಹುದು, ಲಿಂಗಾಯತರ ಕ್ಷೇತ್ರದಲ್ಲೂ ಮಾಡಬಹುದು, ಗೌಡ್ರ ಕ್ಷೇತ್ರದಲ್ಲೂ ಮಾಡಬಹುದು. ಅಲ್ಲೂ ಅವರಿಗೆ ಸಪೋರ್ಟರ್ಸ್ ಇದ್ದೇ ಇದ್ದಾರೆ, ಜನ ಅವ್ರು ನೋಡ್ಲಿಕ್ಕೆ ಹೋಗೇ ಹೋಗ್ತಾರೆ. ಪ್ರಶ್ನೆ ಇರೋದು ಸುದೀಪ್ ಅವ್ರ ಜಾತಿ ಯಾವುದು ಅಂತಲ್ಲ, ಪ್ರಶ್ನೆ ಇರೋದು ಸುದೀಪ್ ಅವರಿಗೆ ಅಭಿಮಾನವನ್ನ ಓಟ್ ಆಗಿ ಪರಿವರ್ತನೆ ಮಾಡಕ್ ಸಾಧ್ಯನಾ ಅಂತ. ಅದು ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ. ಈಗ ಅವರಿಗೆ ಜನ ಬರ್ತಾರೆ ಹುಡುಗರು, ಅಡ್ಮೈರರ್ಸ್. ಈ ಅಡ್ಮೈರರ್ಸ್ ಬಿಜೆಪಿ ಫಾಲೋಯರ್ಸ್ ಆಗಿ ಓಟ್ ಹಾಕ್ತಾರ, ಅದು ಕ್ವಶನ್ ಅಷ್ಟೇ. ಈಗ ಅದು ಬಿಟ್ಟು ಜಾತಿ ಮುಖ್ಯ ಅಲ್ಲ ನನ್ನ ಪ್ರಕಾರ. ಮತ್ತೆ ಸುದೀಪ್ ಅವರ ಜಾತಿಗೆ ಜಾಸ್ತಿ ಪ್ರಾಧಾನ್ಯ ಕೊಟ್ಟು ಮಾತಾಡೋದು ತಪ್ಪು. ಯಾಕೆಂದ್ರೆ ಅಲ್ಲಿ ಬಿಜೆಪಿ ನರೆಯವರು ST ಅಂತ ಕರ್ಕೊಂಡ್ ಬಂದಿದ್ದೀವಿ ಅಂತ ಎಲ್ಲೂ ಹೇಳಿಲ್ಲ. ಹೌದು. ಆಕ್ಚುಲಿ ನಾವು ಈ ಒಂದು ಫಾಲೋವರ್ಸ್ ವಿಚಾರಕ್ಕೆ ಸಂಬಂಧಪಟ್ಟದ್ದು ನೋಡಿದಾದ್ರೆ,
ಕುಮಾರಸ್ವಾಮಿ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಹೋದಂತ ಟೈಮ್ನಲ್ಲೂ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಕುಮಾರಸ್ವಾಮಿ ಅವರು ಒಂದ್ ಕಡೆ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನಾನು ಹೋದಾಗ ಜನ ಸೇರ್ತಾರಲ್ಲ ಅದನ್ನ ಮತಗಳಾಗಿ ಕನ್ವರ್ಟ್ ಮಾಡೋದೇ ನಮ್ಗೆ ಚಾಲೆಂಜ್ ಆಗ್ಬಿಟ್ಟಿದೆ. ಅದೇ ಆಗ್ತಾ ಕುಮಾರಸ್ವಾಮಿ ಅವರಿಗೆ ಏನಾಗಿದೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಅವರಿಗೆ ಅಡ್ಮೈರರ್ಸ್ ಇದ್ದಾರೆ, ಫಾಲೋವರ್ಸ್ ಇಲ್ಲ. ಅವರಿಗೆ ಓಲ್ಡ್ ಮೈಸೂರಲ್ಲಿ ಫಾಲೋವರ್ಸ್ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ಬೀದರ್ಗೆ ಹೋದ್ರು 10-20 ಸಾವಿರ ಜನ ನೋಡಕ್ ಬರ್ತಾರೆ. ಆದ್ರೆ ಎಲೆಕ್ಷನ್ ಆದ್ರೆ 1,000 ಓಟು ಬಂದಿರಲ್ಲ ಅವ್ರ ಪಕ್ಷಕ್ಕೆ. ಅವರಂತರ ಆ ಏರಿಯಾಗಳಲ್ಲಿ ಒಂಥರ ಸ್ಟಾರ್ ಇದ್ದಂಗೆ ಅವರು ಅಷ್ಟೇ. ಸರ್, ಇದಕ್ಕೆ ಒಂದು ಉದಾಹರಣೆ, ಒಬ್ಬ ಪೊಲೀಸ್ ರಸ್ತೆನಲ್ಲಿ ಹೋಗೋ ಸೈಕಲ್ಲಿಗೆ ಲೈಟ್ ಇಲ್ಲದೆ ಹೋಗ್ತಿರೋ ಅಂತ ಒಬ್ಬ ಮನುಷ್ಯನ ಹಿಡಿದು ನೀನು ಲೈಟ್ ಹಾಕಬೇಕು ಅಂತ ಹೇಳಿದ್ದಕ್ಕೆ, ಇಡೀ ರಸ್ತೆ ಲೈಟ್ ಇದೆ, ನಾನು ಯಾಕೆ ನನ್ನ ಸೈಕಲ್ಗೆ ಹಾಕಿದ್ರೆ ತಪ್ಪೇನಂದಿದ್ದಕ್ಕೆ ಅವರು ಬ್ಲೋ ತೆಗೆದ್ಬಿಟ್ಟು ಎಲ್ಲ ಗಾಳಿ ಇದೆಯಪ್ಪ ಹೋಗು ಅಂತ ಹೇಳ್ತಾರೆ. ಅಂದ್ರೆ ಈಗ ಏನು ಅಡ್ಮೈರರ್ಸ್ನ ನೀವು ಒಂದು ಟ್ಯೂಬಿಗೆ ಹಾಕಿ ಅದನ್ನ ಒಂದು ಚಕ್ರವಾಗಿ ಮಾಡೋದು ಹೇಗೆ ಅನ್ನೋ ಚಾಲೆಂಜ್ ಪ್ರತಿ ಪಾರ್ಟಿಗೂ ಇರುತ್ತೆ. ಅದನ್ನೇ ನಾನು ಅವಾಗಲೇ ಆರಂಭದಲ್ಲಿ ಹೇಳಿದ್ದು, ವಿ ಆರ್ ಕೇಡರ್ ಬೇಸ್ಡ್ ಪಾರ್ಟಿ. ನಾವು ಸುದೀಪ್ ಅಂತ ಒಬ್ಬ ಮೇರು ನಟ, ಕರ್ನಾಟಕದ ಒಬ್ಬ ಅಪ್ರತಿಮ ಪ್ರತಿಭೆ ಅವರು, ಮತ್ತು 27 ವರ್ಷಗಳಿಂದ ಸಾಧನೆ ಮಾಡಿರೋ ಮಾತಾಡ್ಬೇಕಾದ್ರೆ ಆಕ್ಚುಲಿ ಹೇಳ್ತಾ ಇದ್ರು, ನಾನು ಒಂದೇ ಪಕ್ಷದಲ್ಲಿ ಎಲ್ಲಾದ್ರೂ ಗುರ್ಸ್ಕೊಂಡ್ಬಿಟ್ರೆ 27 ವರ್ಷದಿಂದ ಕಷ್ಟಪಟ್ಟು ಸಂಪಾದಿಸಿದೀನಿ ಅಭಿಮಾನಿಗಳನ್ನ, ಅವ್ರನ್ನೆಲ್ಲ ಕಳ್ಕೊಳಕ್ ಆಗತ್ತಾ ಅಂತ ಮಾತನಾಡಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಅಭಿಮಾನಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಾನು ಪಾರ್ಟಿ ಸೇರ್ತಾ ಇಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳಿದ್ರು. ಕ್ಲಾರಿಟಿಯನ್ನ ಕೊಟ್ಬಿಟ್ರು. ಆದ್ರೆ ಚರ್ಚೆ ಆಗ್ತಾ ಬೇರೆ ಬೇರೆ ರೀತಿಯಲ್ಲಿ ಹೋಗಿ ಅಂಬರೀಶ್ ಅವರು ಗೌಡ್ರು ಎಲ್ಲರಿಗೂ ಗೊತ್ತಿತ್ತು. ಅಂಬರೀಶ್ ಅವರಿಗೆ ಅವ್ರ ಜಾತಿಯಲ್ಲಿ ಭಾರಿ ದೊಡ್ಡ ಅಭಿಮಾನಿಗಳಿದ್ರು. ಆದ್ರೆ ಬೇರೆ ಜಾತಿಗಳದ್ದು ಅಭಿಮಾನಿಗಳಿದ್ರು ಅಲ್ವಾ ಎಲ್ಲಾ ಕಡೆ. ಅನಂತನಾಗ್ ಬ್ರಾಹ್ಮಣರು, ಅನಂತನಾಗ್ ಅವರಿಗೆ ಎಲ್ಲಾ ಜಾತಿಗಳ ಅಭಿಮಾನಿಗಳು ಇರ್ಲಿಲ್ವಾ? ಎಲ್ಲಾ ಕಡೆ ಇದ್ರು. ಈ ಸಿನಿಮಾ ಸ್ಟಾರ್ಗಳಲ್ಲಿ ಆ ರೀತಿ ಆಗೇ ಆಗುತ್ತೆ. ಆದ್ರೆ ಶಿವಮೊಗ್ಗದಲ್ಲಿ ಎಲೆಕ್ಷನ್ ಆಯ್ತಲ್ಲ, ಈ ನಿಖೇತ್ ರಾಜ್ ಅವರು ಮಾತಾಡ್ತಾ ಇದ್ರು, ನಾನು ಶಿವಮೊಗ್ಗದವರು, ನಾನು ನೋಡಿದ್ದೀನಿ. ಅಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಆಕ್ಟರ್ ಅಲ್ಲ, ಅವರು ಬಂಗಾರಪ್ಪನವ್ರ ಮಗಳಷ್ಟೇ, ಅವ್ರ ಗಂಡ ಆಕ್ಟರ್ ಅಷ್ಟೇ. ಶಿವರಾಜ್ ಕುಮಾರ್ ಅವರ ಮಗಳು ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಈಡಿಗ್ರು ಅಂತಾನೆ ನಿಲ್ಸಿದ್ದು, ಈಡಿಗ್ರು ಅಂತಾನೆ ಅವ್ರು ಪ್ರಚಾರ ಮಾಡಿದ್ದೆಲ್ಲ. ಜಾತಿ ಹೇಳ್ಕೊಂಡೆ, ಬೇರೆ ಏನೂ ಮಾಡಿರ್ಲಿಲ್ಲ ಅವರು. ಸರ್, ಇಲ್ಲಿ ನಾವಲ್ಲಿ ಗೆಲ್ಲೋದಕ್ಕೇನಂದ್ರೆ ಯಡಿಯೂರಪ್ಪನವರು ಎಲ್ಲಾ ಹೀರೋಗಳಿಗಿಂತ ದೊಡ್ಡ ಹೀರೋ ಅಲ್ಲಿ ನಮ್ಗೆ. ಬೊಮ್ಮಾಯಿ ಅವರು ಅಲ್ವಾ ಅಂತಾನೆ ಪ್ರಶ್ನೆ. ಓಕೆ ಮೇಡಮ್, ಮಾತನಾಡ್ತೀನಿ. ಒಂದು ಬ್ರೇಕ್ ತಗೊಳ್ಳುವಂತ ಸಮಯ ಇಲ್ಲಿ. ನೆಕ್ಸ್ಟ್ ನರೇಂದ್ರ ಮೋದಿ ಅವರು ಸುಮಾರು 20 ರ್ಯಾಲಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಜ್ಯದಲ್ಲಿ. ಅದರ ಜೊತೆಗೆ 15 ದಿನ ಅಮಿತ್ ಶಾ ಅವರು, ಕೇಂದ್ರದ ಗೃಹ ಸಚಿವರು, ರಾಜ್ಯದಲ್ಲಿ ಠಿಕಾಣಿ ಹೂಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನೆಗೆಟಿವ್ ರಿಪೋರ್ಟ್ ಇದೆಯಾ ಬಿಜೆಪಿಗೆ ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಒಂದು ಸ್ಮಾಲ್ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.